ವೆಲ್ಕಮ್ ಟು ಹೆಲ್ದಿ ಈಟ್ಸ್. ನಾವಿವತ್ತು ತಾಲಿಪಟ್ಟಿ ಮಾಡ್ತಿದ್ದೀವಿ. ಒಂದು ಬಾಣಲಿಲಿ 1 ಗ್ಲಾಸ್ ನೀರು, ಸ್ವಲ್ಪ ಕುದಿಯೋವರೆಗೆ ಬಿಟ್ಟು 100 ಗ್ರಾಮ್ಸ್ ಆಗುವಷ್ಟು ಸೋಯಾ ಚಂಕ್ಸ್ ಸ್ವಲ್ಪ ಮೆತ್ತಗಾಗಬೇಕು ಮತ್ತು ಟೇಸ್ಟ್ ಬರೋಕ್ಕೆ ಅಂತ 1/2 ಸ್ಪೂನ್ ಉಪ್ಪು. ಸ್ವಲ್ಪ ಮೆತ್ತಗಾದ್ಮೇಲೆ ಒಂದು ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಸೋಯಾ ಚಂಕ್ಸ್ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಒಂದು ಪ್ಲೇಟಲ್ಲಿ ಕಡಲೆ ಹಿಟ್ಟು 2 ಸ್ಪೂನ್ ಅಥವಾ 3 ಸ್ಪೂನ್, ಜೋಳದ ಹಿಟ್ಟು 3 ಸ್ಪೂನ್, ಗೋಧಿ ಹಿಟ್ಟು 3 ಸ್ಪೂನ್. ಒಂದು ಸಣ್ಣ ಸ್ಪೂನ್ ಇದೆ, ಸೊ 3 ಸ್ಪೂನ್. ನಿಮ್ಮ ದೊಡ್ಡ ಸ್ಪೂನ್ ಇದ್ದರೆ 2 ಸ್ಪೂನ್ ಹಾಕೋಬೋದು. ಮತ್ತು ಈಗ ಸ್ಮ್ಯಾಶ್ ಮಾಡಿದ್ದು ಸೋಯಾ ಚಂಕ್ಸ್, ಅದರಲ್ಲೇ ಸ್ವಲ್ಪ ನೀರಿರುತ್ತೆ, ಸೊ ನೋ ನೀಡ್ ಟು ಆ್ಯಡ್ ವಾಟರ್. ಒಂದು ಹೆಚ್ಚಿದ ಈರುಳ್ಳಿ, 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಅಜ್ವೈನ್, ಸ್ವಲ್ಪ ಕ್ರಷ್ ಮಾಡಿ ಕೈಯಿಂದ ಹಾಕಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಖಾರ ಮತ್ತು ಕೊತ್ತಂಬರಿ. ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ನೀವು ಕುದಿಸಿರ್ತೀರಲ್ಲ ಅದರಲ್ಲೇ ಸ್ವಲ್ಪ ನೀರಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರಿದ್ರೇ ಒಳ್ಳೆಯದು. ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡು ಅದಕ್ಕೆ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಕೈಯಿಂದ ತಟ್ಕೋಬೋದು. ಕೈಯಿಂದ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ, ಕೈಯಿಂದ ತಟ್ಕೊಂಡು ಒಂದು ಪ್ಯಾನಿಗೆ ಎಣ್ಣೆ ಒಂದು ಸ್ವಲ್ಪ ಹಾಕಿ ಮೊದಲಿಗೆ, ಆಮೇಲೆ ನಾವು ಮಾಡಿದ ತಾಲಿಪಟ್ಟಿನ ಹಾಕಿ ಸ್ವಲ್ಪ ನೀರು ಹಾಕಿದರೆ ಅದೇ ತಾನೇ ಬಿಟ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಥರ ಬಿಟ್ಕೊಳ್ಳುತ್ತೆ. ಸೊ ಸ್ವಲ್ಪ ಬೇಕಾದರೆ ಎಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. 1-2 ಮಿನಿಟ್ಸ್ ಅಥವಾ 1 ಮಿನಿಟ್ ಬಿಟ್ಟು ಒಂದು ಸರ್ತಿ ತೆಗೆದು ನೋಡಿ ಬರ್ತಿದೆಯಾ ಇಲ್ವ ಅಂತ. ಆಮೇಲೆ ಒಂದು 3 ಮಿನಿಟ್ಸ್ ಆದಮೇಲೆ ಬರುತ್ತದು. ಫ್ಲೇಮ್ ಹೈ ಇರಲಿ. ಆಮೇಲೆ ಒಂದು ಸರ್ತಿ ತಿರ್ಗಿಸಾಕಿ ಬೆಂದಿದೆ, ಗೋಲ್ಡನ್ ಬ್ರೌನ್ ಬಂದಿದೆ, ಚೆನ್ನಾಗಿ ಬಂದಿದೆ. ಒಂದು 3 to 4 ಮಿನಿಟ್ಸ್ ಈ ಥರ ಒತ್ತಿ ಬೇಯಿಸಿ. ಸೊ ಎಲ್ಲ ಕಡೆ ಈವನ್ ಆಗಿ. ನೀವು ತಾಲಿಪಟ್ಟಿ ಜೊತೆ ಕೆಚಪ್ ಅಥವಾ ಮೊಸರು ಅಥವಾ ಉಪ್ಪಿನಕಾಯಿ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಪ್ರೋಟೀನ್ ರಿಚ್ ತಾಲಿಪಟ್ಟಿ ಮತ್ತು ಲೋ ಕ್ಯಾಲರೀಸ್. ನೀವು ಎಣ್ಣೆ ಸ್ವಲ್ಪ ಯೂಸ್ ಮಾಡಿರೋದ್ರಿಂದ ಲೋ ಕ್ಯಾಲರೀಸ್ ಇರುತ್ತೆ. ಡಯಟ್ ಮಾಡೋರಿಗೂ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೆಲ್ದಿ ಈಟ್ಸ್.